ಇವತ್ತು ನಾನು ಮಾಡ್ತಿರೋ ಬೋಂಡಕ್ಕೆ ಉದ್ದಿನಬೇಳೆ ಆಗಲಿ, ಕಡಲೆ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಾಗಲಿ, ರವೆ ಆಗಲಿ, ಮೈದಾ ಆಗಲಿ, ಗೋಧಿ ಆಗಲಿ, ಸೋಡಾ ಆಗಲಿ ಯಾವುದೂ ಬಳಕೆ ಮಾಡಿಲ್ಲ. ಇಷ್ಟು ಗರ್ಗರಿಯಾಗಿ ಕ್ರಿಸ್ಪಿಯಾಗಿದೆ ಅಂತ ಒಂದು ಕ್ಲೋಸಪ್ ವ್ಯೂ ತೋರಿಸ್ತೀನಿ ಬನ್ನಿ. ಅಕಸ್ಮಾತ್ ಇವತ್ತಿನ ಬೋಂಡ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಕೇವಲ ಮನೇಲಿ ನಾವು ಊಟ ಮಾಡೋ ಅಕ್ಕಿಯಿಂದ ಮಾಡಿರೋ ಬೋಂಡ ನೋಡಿ. ಸುಮಾರು 1 ಗಂಟೆ ಟೈಮ್ನ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ನಾರ್ಮಲು ನಾವು ಅನ್ಪಾಲಿಶ್ಡ್ ರೈಸ್ ತೊಗೊಳ್ತೀವಿ, ಸೋನಾ ಮಸೂರಿದು, ಅದನ್ನೇ ನೆನೆ ಹಾಕ್ಕೊಂಡಿದ್ದೀನಿ. 1 ಗಂಟೆ ಟೈಮ್ ನೆನೆ ಹಾಕಿದ್ರೆ ಸಾಕು. ಇದಕ್ಕೆ ರವೆ, ಮೈದಾ, ಉದ್ದಿನಬೇಳೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಂಥದ್ದು ಬೇಡ, ಸೋಡಾನೂ ಬೇಡ. ನೋಡಿ, ಇದನ್ನು ಗಟ್ಟಿಗೆ ರುಬ್ಕೊಳ್ಬೇಕು. 1ರಿಂದ 2 ಚಮಚ ಅಷ್ಟೇ ನೀರು, 1ರಿಂದ 2 ಚಮಚ ನೋಡಿ, ಇಷ್ಟು ಗಟ್ಟಿಗಿರಬೇಕು. ಓಕೆನಾ? ಇದು ರೆಡಿ ಇದೆ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬ್ಲೆಂಡರ್ಗೆ ಒಂದು ದಪ್ಪ ಗಾತ್ರದ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಒಂದು ಚಿಕ್ಕ ಇಂಚಷ್ಟು ಶುಂಠಿ ಹಾಕ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಅದಕ್ಕೆ ಮಾಡ್ಕೊಳ್ತೀನಿ, ಅಥವಾ ಫೈನ್ಲಿ ಚಾಪ್ ಮಾಡ್ಕೊಳ್ತೀನಿ. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ತಿನ್ನಂಗಿದ್ರೆ ನೀವು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಮತ್ತು ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಬೇಕಿದ್ರೆ ನೀವು ಎಳ್ಳು ಸಹ ಹಾಕ್ಕೊಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಯೂಶ್ವಲಿ ನೀವು ಅನ್ನ ಎಲ್ಲ ಮಾಡೋಕ್ಕೆ ಅಕ್ಕಿನ ತೊಳಿತೀವಲ್ಲ, ಅದೇ ಸ್ವಲ್ಪ ಅಕ್ಕಿನ ತೆಗೆದು ನೆನೆ ಹಾಕ್ಕೊಂಡ್ರೆ ನಿಮ್ಗೆ ಅನ್ನ ಸಾಂಬಾರು ಆಗೋಷ್ಟಕ್ಕೆ ಈ ಕಡೆ ಬೋಂಡಾನು ರೆಡಿ ಆಗೋಗುತ್ತೆ. ಬರೀ ಅಕ್ಕಿಯಿಂದ ಮಾಡಿರೋದು. ಇದಕ್ಕೆ ನಾನು ಯಾವುದೇ ರೀತಿಯಾದ ಸೋಡಾ ಬಳಕೆ ಮಾಡಿಲ್ಲ. ಹದ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು ಹದ. ನೋಡಿ, ಈ ಥರ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಒಂದು ಅರ್ಧ ಚಮಚ ಅಥವಾ 1 ಚಮಚದಷ್ಟು, ಅರ್ಧಕ್ಕಿಂತ 1 ಚಮಚದಷ್ಟು ನೀರು ಹಾಕ್ಕೊಳ್ಳಿ ಅಷ್ಟೇ, ಜಾಸ್ತಿ ಹಾಕ್ಕೊಳ್ಬೇಡಿ. ಈ ಕಡೆ ಕೈ ಒದ್ದೆ ಮಾಡಿಕೊಂಡು ನೋಡಿ, ಈ ಥರ ಬೋಂಡ ಅದಕ್ಕೆ ಹಾಕೋದು. ಕೇವಲ 1 ಗಂಟೆ ಟೈಮ್ ನೆನೆ ಹಾಕ್ಕೊಂಡ್ರೆ ಅಕ್ಕಿನ, ಮತ್ತು ಗಟ್ಟಿಗೆ ರುಬ್ಬಬೇಕು, ನೀರು ಜಾಸ್ತಿ ಹಾಕ್ತೆ. ಇಷ್ಟೇ ಕನ್ಸಿಸ್ಟೆನ್ಸಿ. ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದೆಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ, ಯಾಕಂದರೆ ನಾನಿಲ್ಲಿ ಕಡಲೆ ಹಿಟ್ಟು ಬಳಸಿಲ್ಲ. ಮತ್ತು ಎಣ್ಣೆನೂ ಹದವಾಗಿ ಕಾದಿದೆ. ನಾವು ಬೋಂಡ ಹಾಕಿದ್ಮೇಲೆ ಸುತ್ತ ಎಣ್ಣೆ ಕಾಯ್ತಾ ಇದೆ ನೋಡಿ, ಈ ಥರ ಇರಬೇಕು. ನಾವು ಜಾಮೂನ್ಗೆಲ್ಲ ಮಾಡ್ತೀವಲ್ಲ, ಇಷ್ಟೇ ಹದದಲ್ಲಿ. ಎಣ್ಣೆ ಜಾಸ್ತಿ ಕಾದ್ಬಿಟ್ರೆ ಹೊರಗಡೆ ಎಲ್ಲ ಕೆಂಪಗಾಗೋಗುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಈ ಥರ ನೋಡಿ ಹಾಕಿದಾಗ ಎಣ್ಣೆ. ಈಗ ಸಿಮ್ ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ ಫ್ಲೇಮ್ನ. ಓಕೆನಾ? ಈ ಥರ. ಇದು ಒಂದಕ್ಕೊಂದು ಡೆಫಿನೆಟಾಗಿ ಅಂಟ್ಕೊಳ್ಳಲ್ಲ. ಇದು ಉದ್ದಿನ ಬೋಂಡ ಅಲ್ಲ ಅಲ್ವಾ, ಅಕ್ಕಿ ಬೋಂಡ ಒಂದಕ್ಕೊಂದು ಅಂಟ್ಕೊಳ್ಳೋ. ನೀವು ಪಕ್ಕನೇ ಹಾಕ್ತಾಯಿದ್ದೀನಿ ನೋಡಿ, ನಿಮ್ಮ ಎದುರಿಗೆ ಪಕ್ಕನೇ ಹಾಕ್ತಿದ್ದೀನಿ. ನೀವೇ ನೋಡಿ ಎಲ್ಲಿ ಅಂಟ್ಕೊಳ್ತಿದೆ ಅಂತ. ಅಷ್ಟು ಗರ್ಗರಿಯಾಗಿರುತ್ತೆ. ನಾನು ನಿಮ್ಗೆ ತೋರಿಸ್ಬೇಕಾಯ್ತು ಎಷ್ಟು ಗರ್ಗರಿಯಾಗಿತ್ತು ಅಂತ. ಬಟ್ ನಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದು ಖಾಲಿ ಮಾಡಿಬಿಟ್ರು. ಅದರಿಂದ ನಾನು ಫೈನಲ್ ಇದನ್ನು ಶೂಟೇ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇದು ಅಷ್ಟು ಟೇಸ್ಟಿಯಾಗಿತ್ತು. ಯಾವ ಬೋಂಡನೂ ಇದ್ರ ಮುಂದೆ ಝೀರೋ ಅಂತಲೇ ಹೇಳ್ತೀನಿ. ಒಂದು ಸಲ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ನಿಮ್ಗೇನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಅಕ್ಕಿ ಹೆಂಗೋ ತೊಳೆದು ಅನ್ನ ಮಾಡ್ತೀರಾ, ಸ್ವಲ್ಪ ಅಕ್ಕಿ ಎತ್ತಿಟ್ಬಿಡಿ. ಅನ್ನ ಸಾಂಬಾರು ಆಗೋಷ್ಟೊತ್ತಿಗೆ ಅಕ್ಕಿ ನೆನೆಯುತ್ತೆ ಅಲ್ವಾ. ಆ ನೆಂದಿರೋ ಅಕ್ಕಿಲಿ ಈ ಥರ ಬೋಂಡ ಮಾಡ್ಕೊಳ್ಳಿ. ಎಲ್ಲ ಮನೇಲೂ ಅಕ್ಕಿ ಇದ್ದೇ ಇರುತ್ತೆ. ಸೊ ಅಕ್ಕಿ ಬೋಂಡ ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಬಾಯಿಗಿಟ್ಟರೆ ಅಷ್ಟೇ ರುಚಿ, ಗರ್ಗರಿಯಾಗಿರುತ್ತೆ. ಇದಕ್ಕೆ ಸೋಡಾ ಬಳಕೆನೂ ಇಲ್ಲ, ಮೊಸರು ಬಳಕೆನೂ ಇಲ್ಲ. ನೋಡಿ ಎಷ್ಟು ಕಲರ್ ನೋಡಿ ಹೆಂಗಿದೆ. ನಾನು ಎಲ್ಲೂ ಸಕ್ಕರೆ ಏನೂ ಬಳಸಿಲ್ಲ, ಅಷ್ಟು ಗರ್ಗರಿಯಾಗಿದೆ. ಇವತ್ತೇ ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟು ಹೊಂಬಣ್ಣಕ್ಕೆ ಬಂದು ಕ್ರಿಸ್ಪಿಯಾಗಿ ಕಾಣ್ತಿದೆ. ಓಕೆನಾ? ತುಂಬ ಸಿಂಪಲ್ಲಾಗಿರೋ ಐಟಮ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು.